ಯೋಗೇಶ್ ಗೌಡ ಹತ್ಯೆ ಕೇಸನ್ನ ಸಿಬಿಐ ಭೇದಿಸಿದ ಹೇಗೆ? ಪ್ರಕರಣದ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಇಲ್ಲಿವೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ಸಿಬಿಐ ಫೈಂಡ್ ಔಟ್ ಮಾಡಿದ್ದು ಹೇಗೆ ಅಥವಾ ಭೇದಿಸಿದ ಹೇಗೆ? ಪ್ರಕರಣದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇಲ್ಲಿವೆ. ಕುಲಕರ್ಣಿ ಸೇರಿ 16 ಮಂದಿಗೆ ಇದೀಗ ಜೀವಾವಧಿ ಶಿಕ್ಷೆಯಾಗಿದೆ. ಸಿಬಿಐ ಪತ್ತೆ ಮಾಡಿದ್ದ ಕೆಲ ವಿಚಾರಗಳು ಇದೀಗ ಬಹಿರಂಗವಾಗಿದೆ. ಬಸವರಾಜ್ ಮುತ್ತಗಿಗೆ ಸುಪಾರಿಯನ್ನ ನೀಡಿರ್ತಾರೆ ಕುಲಕರ್ಣಿ. ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿರ್ತಾರೆ ಈ ಒಂದು ಪ್ರಕರಣದಲ್ಲಿ. ಈತನಿಗೆ ಸುಪಾರಿ ಕೊಟ್ಟಿರ್ತಾರೆ ವಿನಯ್ ಕುಲಕರ್ಣಿ. ಕುಲಕರ್ಣಿ ಪತ್ನಿ ಹೆಸರಲ್ಲಿ ಒಂದು ಸಿಮ್ನ ಪರ್ಚೇಸ್ ಮಾಡಿರ್ತಾರೆ. ಈ ಎಲ್ಲಾ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಸುಪಾರಿ ಬಗ್ಗೆ ಮಾತಾಡೋದಾಗಿರ್ಬೋದು, ಪ್ಲಾನ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಆ ಸಿಮ್ನೆ ಅವರು ಯೂಸ್ ಮಾಡ್ತಾ ಇದ್ರು. ಸಿಮ್ ಬಳಸಿ ಹಲವು ಬಾರಿ ಸಂಭಾಷಣೆಯನ್ನ ನಡೆಸಿದ್ರು. ಪೊಲೀಸರ ಲೋಪಗಳನ್ನ ಸಿಬಿಐ ತಂಡ ಇದೀಗ ಬಿಚ್ಚಿಟ್ಟಿದೆ. ಆರಂಭದಲ್ಲಿ ತನಿಖೆ ನಡೆಸಿದ್ದ ಪೊಲೀಸರು ಎಡವಟ್ಟು ಮಾಡಿದ್ರು. ತದನಂತರದಲ್ಲಿ ಇದನ್ನ ಸಿಬಿಐಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದೇ ಯೋಗೇಶ್ ಗೌಡ ಕೊಲೆಗೆ ಪ್ರಮುಖ ಕಾರಣ ಆಗ್ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ಈ ನಡುವೆ ಯೋಗೇಶ್ ಗೌಡ ಕೊಲೆ ಕೇಸ್ನ ಸಿಬಿಐ ಭೇದಿಸಿದ್ದು ಹೇಗೆ ಅನ್ನೋ ಕುತೂಹಲ ಜನರಲ್ಲಿದೆ. ಕೊಲೆಗೆ ಯಾವ ರೀತಿ ಪ್ಲಾನ್ ಮಾಡಿದ್ರು, ಹಾಗೆ ಹೇಗೆ ಸಿಕ್ಕಾಕೊಂಡ್ರು ಅಂತ? ಪ್ರಕರಣದಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗಿದ್ರು. ಅಂದ್ರೆ ಈಗಾಗಲೇ ಆಗಿನ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವರು ಇದನ್ನೊಂದು ಸಿಬಿಐಗೆ ಹಸ್ತಾಂತರ ಮಾಡಿದ್ದಾರೆ. ಇದರ ಬಗ್ಗೆ ಯಡಿಯೂರಪ್ಪ ಅವರು ಕೂಡ ಈಗ ರಿಯಾಕ್ಟ್ ಮಾಡಿರುವಂತದ್ದು, ಅಂದ್ರೆ ಸತ್ಯಕ್ಕೆ ಜಯ ಇದೆ ಅಂತ. ಅಂದ್ರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇಲ್ಲ ಅಂತ ಅಲ್ಲಿಯ ಧಾರವಾಡದ ಸ್ಥಳೀಯ ಪೊಲೀಸರು ಕೂಡ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಸಿಬಿಐ ಪ್ರಕರಣವನ್ನು ಬಹಳಷ್ಟು ಕುಲಂಕುಷವಾಗಿ ತನಿಖೆ ಮಾಡಿ 16 ಮಂದಿಗೆ ಜೀವಾವಧಿ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಪ್ರಮುಖವಾಗಿ ಬಸವರಾಜ್ ಮುತ್ತಗಿಗೆ ಸುಪಾರಿ ನೀಡಿದ್ದ ವಿನಯ್ ಕುಲಕರ್ಣಿ. ಆದ್ರೆ ಇವರು ಪತ್ನಿ ಹೆಸರಲ್ಲಿ ಒಂದು ಸಿಮ್ ಕಾರ್ಡ್ ಅನ್ನ ಬಳಸಿ ಹಲವು ಬಾರಿ ಸಂಭಾಷಣೆ ನಡೆಸಿದ್ರು. ಇದು ಸಿಬಿಐ ಅಧಿಕಾರಿಗಳಿಗೆ ಗೊತ್ತಾಯ್ತು. ತದನಂತರ FSL ಗೆ ಕಳಿಸಿ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಅಂದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸಿದ್ರು. ಜೊತೆಗೆ ಆರಂಭದಲ್ಲಿ ಪ್ರಕರಣದ ತನಿಖೆ ನಡೆಸಿದ್ದ ಪೊಲೀಸರ ಲೋಪದೋಷಗಳು ಏನಿದೆ ಅದಕ್ಕೆ ಈ ಪ್ರಕರಣದಲ್ಲಿ 2 ಪೊಲೀಸರನ್ನು ಕೂಡ ಮಾಡಿರುವಂತದ್ರಲ್ಲಿ ಓರ್ವ ಪೊಲೀಸರಿಗೆ ಜೀವಾವಧಿ ಶಿಕ್ಷೆ ಆಗಿಲ್ಲ. ಸೊ 16 ಮಂದಿಯ ಪೈಕಿಯಲ್ಲಿ 2 ಪೊಲೀಸ್ ಅಧಿಕಾರಿಗಳು ಕೂಡ ಇರುವಂತದ್ದು. ಸೊ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೆ ಯೋಗೇಶ್ ಗೌಡ ಕೊಲೆಗೆ ಕಾರಣ ಅನ್ನೋದು 8 ಸಿಬಿಐ ಅಧಿಕಾರಿಗಳಿಗೆ ಸಿಕ್ಕಿತು. ಅಷ್ಟು ಮಾತ್ರವಲ್ಲದೆ ಬಸವರಾಜ್ ಮುತ್ತಗಿ ಏನಿದ್ದಾನೆ ಮತ್ತು ಆತನ ಭಾವ ಚಂದ್ರಶೇಖರ್ ಇಂಡಿಗೆ ವಿನಯ್ ಕುಲಕರ್ಣಿ ಅವರು ಸುಪಾರಿ ನೀಡಿದ್ರು. ಆದ್ರೆ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಆಗಿದ್ದೇ ಈಗ ವಿನಯ್ ಕುಲಕರ್ಣಿಗೆ ಬಹುತೇಕ ಕಂಟಕವಾಗಿರುವಂತದ್ದು. ಸೊ ಯೋಗೇಶ್ ಗೌಡ ಹತ್ಯೆ ವೇಳೆ A7 ರಿಂದ A14 ರವರೆಗಿನ ಆರೋಪಿಗಳು ಆಯುಧ ಬಳಸಿರೋದಾಗಿರ್ಬೋದು, ಕೊಲೆ ಮಾಡಿರುವಂತಹ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆದ್ರೆ ಪೊಲೀಸರು A1 ರಿಂದ A6 ಆರೋಪಿಗಳನ್ನ ಬಂಧಿಸಿದ್ದು, ಆಯುಧಗಳು ವಶಕ್ಕೆ ಅಂತ ಉಲ್ಲೇಖಿಸಿದ್ರು. ಅಷ್ಟು ಮಾತ್ರವಲ್ಲದೆ ಬಸವರಾಜ್ ಮುತ್ತಗಿ ಯೋಗೇಶ್ ಗೌಡ ನಡುವಿನ ಭೂವ್ಯಾಜ್ಯ ಕೊಲೆಗೆ ಕಾರಣ ಅಂತ ಮೊದಲು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಧಾರವಾಡ ಪೊಲೀಸರ ತನಿಖೆಯ ತಪ್ಪುಗಳನ್ನ ಸಿಬಿಐ ಎಲೆ ಎಲೆಯಾಗಿ ಬಿಚ್ಚಿಟ್ಟಿರುವಂತದ್ದು. ಅಂದ್ರೆ ಮೊದಲು ಇವರು ಭೂವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಿದೆ ಅಂತ ಅಲ್ಲಿನ ಸ್ಥಳೀಯ ಪೊಲೀಸರು ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ಸಿಬಿಐ ತನಿಖೆ ನಡೆಸಿದಾಗ ಇದೊಂದು ಪ್ರಕರಣ ಪಂಚಾಯತ್ ವಿಚಾರಕ್ಕೆ ನಡೆದಿರುವಂತದ್ದು ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ತದನಂತರ ಕೊಲೆ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಸದ್ಯ ವಿನಯ್ ಕುಲಕರ್ಣಿ ಗುರಿಯಾಗಿರುವಂತದ್ದು. ಸದ್ಯ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಒಬ್ಬರೇ ಕುಳಿತು ಚಿಂತೆಗೀಡಾಗಿದ್ದಾರೆ. ರಾತ್ರಿ ಇಡೀ ನಿದ್ರೆ ಮಾಡದೆ, ಸಿಬ್ಬಂದಿ ನೀಡಿದ ಊಟವನ್ನು ಮಾಡದೆ ಅವರು ಹಾಗೆ ಇದ್ದಾರೆ ಅನ್ನೋದು ಕೂಡ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರೋದು. ಹಾಗೇನೆ ಜೈಲಿನ ಮೆನುವಿನಂತೆ ಮುದ್ದೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅನ್ನ ಸಾಂಬಾರ್ ನೀಡಲಾಗುತ್ತೆ. ಸಹ ಕೈದಿಗಳು ಹೇಳಿದ್ರು ಸಹ ಊಟ ಮಾಡದೆ ವಿನಯ್ ಕುಲಕರ್ಣಿ ಹಠ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ವಿನಯ್ ಸೇರಿ 17 ಅಪರಾಧಿಗಳಿಗೆ ಜೈಲು ಸಿಬ್ಬಂದಿ ಸಜಾ ಖೈದಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಸಿಬಿಐ ಪಾತ್ರ ಬಹಳಷ್ಟು ಇರುವಂತದ್ದು. ಇಲ್ಲಾಂದ್ರೆ ಅಲ್ಲಿಯ ಸ್ಥಳೀಯ ಪೊಲೀಸರು ಭೂವ್ಯಾಜ್ಯ ವಿಚಾರಕ್ಕೆ ಇದೊಂದು ಗಲಾಟೆ ನಡೆದು ಕೊಲೆ ಆಗಿದೆ ಅನ್ನೋದನ್ನ A1 ರಿಂದ A6 ವರೆಗೆ ಫಿಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ನಾವು ನೋಡ್ಬೋದು ಸಿಂಚನ, ಈ ಪ್ರಕರಣದಲ್ಲಿ A15 ವಿನಯ್ ಕುಲಕರ್ಣಿ ಆದ್ರೂ ಕೂಡ A15 ಆರೋಪಿಗೆ ಕೂಡ ಜೀವಾವಧಿ ಶಿಕ್ಷೆ ಆಗಿರುವಂತದ್ದು. ಅಂದ್ರೆ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡುವಾಗ A1 ಆಗಿರ್ಬೋದು, A2 ಆಗಿರ್ಬೋದು, A3, A4 ಈ ರೀತಿಯಾದಂತಹ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ A15 ಆಗಿದ್ರು ಕೂಡ ಸಿಬಿಐ ಅಧಿಕಾರಿಗಳ ಒಂದು ಅಂಶ ಏನಿದೆ ಅಂದ್ರೆ ಸಾಕ್ಷಿಗಳನ್ನ ಕಲೆ ಹಾಕೋದ್ರಲ್ಲಿ ಯಾವ ರೀತಿ ಅವರ ಒಂದು ಕೆಲವೊಂದು, ಯಾಕಂದ್ರೆ ನ್ಯಾಯಾಲಯಕ್ಕೆ ಪ್ರತಿಯೊಂದನ್ನ ಕೂಡ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಸಾಕ್ಷಿಗಳನ್ನ ವಿಚಾರಣೆ ಕಳಿಸಿದಾಗ ಅವರು ಸರಿಯಾದ ರೀತಿ
ಶೀಟ್ ಅಲ್ಲಿ ಏನ್ ಫೈಲ್ ಮಾಡಿರ್ತಾರ ಅದೇ ವಿಚಾರಗಳನ್ನ ಸಾಕ್ಷ್ಯವನ್ನ ಕೂಡ 161 ಅಡಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನ್ಯಾಯಾಧೀಶರ ಎದುರು ಹೇಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ತಾಲೆ ಹಾಕಿ ತದನಂತರ ಈಗ ಜೀವಾವಧಿ ಶಿಕ್ಷೆಗೆ ಇವರು ಗುರಿಯಾಗಿರುವಂತದ್ದು. ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಸಿಬಿಐ ತನಿಖೆ ಬಹಳಷ್ಟು ಚೆನ್ನಾಗಿ ನಡೆಸಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ ಕಾರಣ ಈಗಾಗಲೇ ಜೀವಾವಧಿ ಶಿಕ್ಷೆ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣವನ್ನ ಕೊಟ್ಟಂತಹ ಮಾಜಿ ಸಿಎಂ ಆಗಿರುವಂತಹ ಯಡಿಯೂರಪ್ಪ ಅವರು ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಯಾಕಂದ್ರೆ ಆಗ ಒಂದು ವೇಳೆ ಸಿಬಿಐಗೆ ಕೊಡದೇ ಇದ್ರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಸಿದೆ ಈ ಪ್ರಕರಣ 10 ವರ್ಷಗಳ ನಂತರ ಈ ರೀತಿಯಾದಂತಹ ತೀರ್ಪು ಬರೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳ್ಬೋದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.